ಸಾಕಾಗಿದೆ. ಯುವಕರು ಓದೋದು ತಪ್ಪ, ಬರೆಯೋದು ತಪ್ಪ, ಪರೀಕ್ಷೆಗಳಿಗೆ ಸಿದ್ಧತೆ ಮಾಡೋದು ತಪ್ಪ, ಅಥವಾ ಬರೆದಿರ್ತಕ್ಕಂಥ ಪರೀಕ್ಷೆಗಳಿಗೆ ಕೆಲಸ ಕೇಳೋದು ತಪ್ಪ. ವರ್ಷಗಳಿಂದ ಕನಸು ಕಾಣ್ತಾ ಏನನ್ನೋ ಸಾಧಿಸ್ತೀನಿ ಅನ್ನೋ ನಂಬಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಷ್ಟೋ ಜೀವಗಳು ಇವತ್ತು ರೋಡಿಗೆ ಬಂದು ನಮಗೆ ನ್ಯಾಯ ಬೇಕು ಅಂತ ಕೇಳಿದಾಗ ಅವ್ರ ಮೇಲೆ ಲಾಠಿ ಬೀಸುತ್ತಲ್ಲ ನಮ್ಮ ಸರ್ಕಾರ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಕೆಲಸ ಕೊಡೋದು ಹೋಗ್ಲಿ ರೀ, ಕೆಲಸ ಕೊಡೋದಾಗಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಅಟ್ಲೀಸ್ಟ್ ಅವ್ರುಗಳಿಗೆ ಬಂದು ಉತ್ತರ ಹೇಳಿ. ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮನವೊಲಿಸುವಂಥ ಒಂದು ಕೆಲಸ ಮಾಡಿ. ಯುವಕರ ಮೇಲೆ ಆಗ್ತಿರತಕ್ಕಂಥ ಈ ಶೋಷಣೆಯನ್ನು ನೋಡಿಕೊಂಡು ನಮಗಂತೂ ಸುಮ್ಮನೆ ಇರೋಕ್ಕಾಗಲ್ಲ. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅವ್ರಿಗೆಲ್ರಿಗೂ ಬೆಂಬಲ ಕೊಡಬೇಕು ಅನ್ನೋದೇ ನನ್ನ ಒಂದು ಆಶೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಕ್ವೈಟ್ ಮೈ ಕನ್ನಡ. ಎಲ್ರಿಗೂ ಪ್ರೀತಿಯಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೀನಿ. ನೀವೆಲ್ಲರೂ ನೋಡ್ತಿದ್ದೀರಾ, ಧಾರವಾಡದಲ್ಲಿ ಸುಮಾರು 2 ದಿನಗಳಿಂದ ಶುರುವಾಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ. ಆದರೆ ನಾನು ಈ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಫಸ್ಟ್ ತಿಳಿಸ್ತೀನಿ. ಐ ವಾಂಟ್ ಟು ಥ್ಯಾಂಕ್ ಆಲ್ ದಿ ಸ್ಟೂಡೆಂಟ್ಸ್. ಯಾಕಂದರೆ ಅವರು ಒಬ್ಬ ಎಜುಕೇಟೆಡ್ ಥರ ವರ್ತನೆ ಮಾಡ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥ ಸುಮಾರು ಒಂದಿಷ್ಟು ವಿಷಯಗಳನ್ನು ನೀವು ನೋಡಿರ್ಬೋದು. ಪಕ್ಕದ ನೇಪಾಳದಲ್ಲಿ ಏನಾಯಿತು ಅನ್ನೋದು ನೀವೆಲ್ಲ ನೋಡಿರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಕೆಟ್ಟ ಕೆಲಸವನ್ನು ಅವರು ಮಾಡದೆ ಒಳ್ಳೆ ಮೆಚ್ಯೂರಿಟಿಯಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವರಿಗೆಲ್ಲ ನಾನು ಹ್ಯಾಟ್ಸ್ ಆಫ್ ಮತ್ತು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಅವರಲ್ಲಿ ಇರ್ತಕ್ಕಂಥ ಆಕ್ರೋಶ, ಕಿಚ್ಚು ಅದೆಲ್ಲ ಒಂದೇ ಸತಿ ಸಿಡಿದಿದ್ರೆ ಅವರು ಏನು ಬೇಕಾದರೂ ಮಾಡ್ಬೋದು. ಅಲ್ಲಿರೋರು ಯಾರೋ 50 ವರ್ಷ 60 ವರ್ಷ ಆಗಿರ್ತಕ್ಕಂಥವ್ರಲ್ಲ, ಇನ್ನು ಯಾರೋ ಚಿಕ್ಕ ಚಿಕ್ಕ ವಯಸ್ಕರರು ಅಲ್ಲ, ಸರಿ ಸುಮಾರು 25ರಿಂದ 35 ವರ್ಷನ ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಇಲ್ಲಿದ್ದಾರೆ. ವಿದ್ಯಾರ್ಥಿನಿಯರು 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತಿರೋರು ಇಲ್ಲಿದ್ದಾರೆ. ತಮ್ಮ ಜೀವನವನ್ನೇ, 1 ದಶಕದಂತಹ ಜೀವನವನ್ನೇ ಅವರು ತಮ್ಮ ಪರೀಕ್ಷೆಗಳಿಗೋಸ್ಕರ ಸವಿಸಿದವರಲ್ಲಿದ್ದಾರೆ. ಧಾರವಾಡದ ಪ್ರತಿ ಗಲ್ಲಿಗಳಲ್ಲೂ, ಏರಿಯಾಗಳಲ್ಲೂ ಎಷ್ಟೋ ಕೋಚಿಂಗ್ ಸೆಂಟರ್ಗಳಲ್ಲಿ ತಮ್ಮ ಸಮಯವನ್ನ ಪರೀಕ್ಷೆಗಳಿಗೆ ಕೊಡ್ತಾ ಓದ್ತಿರೋರು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ರಸ್ತೆಗಿಳಿದು ಹೋರಾಡ್ತಾ ಇದ್ದಾರೆ. ಅವ್ರು ಕೇಳ್ತಿರೋದು ಬೇರೆ ಏನೂ ಅಲ್ಲ. ಈ ಹೋರಾಟ ನಡೀತಿರೋದು ಯಾವುದೇ ಜಾತಿಗೋಸ್ಕರ ಅಲ್ಲ, ಯಾವುದೇ ಧರ್ಮಕ್ಕೋಸ್ಕರ ಅಲ್ಲ, ಯಾವುದೇ ಮೀಸಲಾತಿಗೋಸ್ಕರ ಅಲ್ಲ. ಈ ಹೋರಾಟ ನಡೀತಿರೋದು ವಿದ್ಯಾರ್ಥಿಗಳ ಕೂಗು, ನಮಗೆ ಕೆಲಸ ಕೊಡಿ ಅನ್ನೋದಕ್ಕೆ ಮಾತ್ರ. 10 ವರ್ಷಗಳ ಕಾಲ, 5 ವರ್ಷಗಳ ಕಾಲ ಧಾರವಾಡದಂಥ ಒಂದು ಮಹಾನಗರದಲ್ಲಿ ಹೋಗಿದ್ದು ಅವರು ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಧಾರವಾಡದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಪ್ರತಿಭಟನೆ ನಡೀತಿದೆ ಅಂತ ನೀವು ಕೇಳ್ಬೋದು. ಎಸ್, ನಮಗೆಲ್ಲ ಗೊತ್ತಿದೆ ಧಾರವಾಡ ವಿದ್ಯಾಕಾಶಿ ಅಂತ ಹೇಳಿ, ಎಜುಕೇಷನ್ ಹಬ್ ಅಂತ ಕರಿತೀವಿ ನಾವು ಧಾರವಾಡಕ್ಕೆ. ಅಲ್ಲಿ ಸುಮಾರಾಗಿರ್ತಕ್ಕಂಥ ನೂರಾರು ಸಾವಿರಾರು ಕೋಚಿಂಗ್ ಸೆಂಟರ್ಗಳಿದ್ದಾವೆ, ಸಾವಿರಾರು ಹಾಸ್ಟೆಲ್ಗಳಿದ್ದಾವೆ, ಸಾವಿರಾರು ಲೈಬ್ರರಿಗಳಿದ್ದಾವೆ. ಅಲ್ಲಿ ವಿದ್ಯಾರ್ಥಿಗಳು ಹೋಗಿ ತಮ್ಮ ಪರೀಕ್ಷೆಗೆ ಒಂದು ತಯಾರಿಯನ್ನು ನಡೆಸ್ತಾರೆ. ಈ ತಯಾರಿ ಕೇವಲ 6 ತಿಂಗಳು, 1 ತಿಂಗಳು, 1 ವರ್ಷ, 2 ವರ್ಷದ್ದಲ್ಲ. ಎಷ್ಟೋ ಜನ ಈ ಪರೀಕ್ಷೆಗಳಿಗಾಗಿ 10 ವರ್ಷ, 5 ವರ್ಷ ಪರೀಕ್ಷೆಗಳನ್ನು ತಯಾರಿ ಮಾಡಿರೋರಿದ್ದಾರೆ. ಇವತ್ತು ಅವರುಗಳ ಪರಿಸ್ಥಿತಿ ಏನಾಗ್ತಿದೆ? ರಸ್ತೆ ಮಧ್ಯ ಬಂದು ನಿಂತು ನಮಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಸರ್ಕಾರ ಅವರುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸುತ್ತೆ. ಯೋಚನೆ ಮಾಡಿ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸರ್ಕಾರ ಅಂತ. ಅಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ, ಅಷ್ಟೆಲ್ಲವೂ ಆಗ್ತಿದೆ. ಯಾವುದೇ ಒಬ್ಬ ರಾಜಕೀಯ ನಾಯಕರುಗಳು ಕೂಡ ಹೋಗಿ ಅವರಿಗೆ ಉತ್ತರ ನೀಡುವಂತಹ, ಅವರಿಗೆ ಸಾಂತ್ವನ ನೀಡುವಂತಹ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಸರಿಸುಮಾರು ನಮ್ಮ ಕರ್ನಾಟಕದಲ್ಲಿ ಇವತ್ತು 4 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿವೆ. 4 ಲಕ್ಷ. ಅದರಲ್ಲಿ 2 ಲಕ್ಷ ನಮ್ಮ ರಾಜ್ಯ ಸರ್ಕಾರದಿದೆ, ಇನ್ನೆರಡು ಒಂದಿಷ್ಟು ಮುನ್ಸಿಪಾಲಿಟಿ ಅವುಗಳದೆಲ್ಲ ಇದೆ. ಅದರಲ್ಲಿ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ನೋಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಎಷ್ಟು ಅಂದರೆ 24,000 ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರ ನಮ್ಮ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ನೀಡಿದ್ದಾರೆ. ಆಶ್ವಾಸನೆ ನೀಡಿದ್ದಾರೆ ಅಷ್ಟೇ. ಅದು ಬಂದಾಗ ಖುಷಿ ಪಡ್ತಕ್ಕಂಥ ಒಂದು ಸಂಗತಿ ಇದಾಗುತ್ತೆ. ಈ ಆಶ್ವಾಸನೆಗಳಿಂದಲೇ ನಾವು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಇವತ್ತು ವಿಧಾನಸೌಧದ ಒಳಗಡೆ ಹೋಗಿ ಕೂತ್ಕೊಂಡಿರೋರು ಯಾರು ಅವರ ಶಕ್ತಿ, ಸ್ವತಃ ಶಕ್ತಿಯಿಂದ ಯಾರು ಹೋಗಿ ಕೂತ್ಕೊಂಡಿಲ್ಲ. ಅವ್ರನ್ನ ಕಳಿಸಿದವ್ರು ನಾವು, ಬಿಟ್ಟಿ ಭಾಗ್ಯಗಳಿಗೆ ಬಲಿಯಾದವ್ರು ನಾವು. ನಮಗೆ ಬಿಟ್ಟಿ ಭಾಗ್ಯಗಳ ಒಂದು ಆಸೆಯನ್ನು ತೋರಿಸಿ ಇವತ್ತು ಅವರು ವಿಧಾನಸೌಧದ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಈ ಪಕ್ಷದವ್ರನ್ನ ಕಂಡ್ರೆ ಈ ಪಕ್ಷದವ್ರಿಗಾಗಲ್ಲ, ಈ ಪಕ್ಷದವ್ರನ್ನ ಕಂಡ್ರೆ ಈ ಪಕ್ಷದವ್ರಾಗಲ್ಲ. ಇವರಿದ್ದಾಗ್ಲೂ ಮಾಡಲ್ಲ, ಇವರಿದ್ದಾಗ್ಲೂ ಮಾಡಲ್ಲ. ಇವರಿದ್ದಾಗ ಮಾಡಿಲ್ಲ ಅಂತ ಇವ್ರು ಕೇಳ್ತಾರೆ, ಇವರಿದ್ದಾಗ ಮಾಡಿಲ್ಲ ಅಂತ ಇವ್ರು ಕೇಳ್ತಾರೆ. ನಾನು ಹೇಳೋದೊಂದೇ ವಿದ್ಯಾರ್ಥಿಗಳಿಗೆ, ಅಲ್ಲಿ ಪ್ರತಿಭಟನೆ ಮಾಡ್ತಿರೋರಿಗೆ ನಾನು ಕೇಳಿಕೊಳ್ಳೋದೊಂದೇ, ದಯವಿಟ್ಟು ಈ ಪ್ರತಿಭಟನೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳನ್ನು ದಯವಿಟ್ಟು ಇಂಟರ್ಫಿಯರ್ ಮಾಡಬೇಡಿ. ಅವರು ನಿಮ್ಮಗಳ ಹೆಸರುಗಳ ಮೇಲೆ ಬೇಳೆಯನ್ನು ಬೇಯಿಸ್ಕೊಳ್ಳುವಂತಹ ದುಷ್ಟ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇವತ್ತು ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಬಿಜೆಪಿಯವರಿದ್ದಾಗ ನೀವು ಯಾಕೆ ಹೋಗಿ ಕೇಳಿಲ್ಲ ಅಂತಾರೆ. ಬಿಜೆಪಿಯವರು ಇವತ್ತು ಬಂದು ಕಾಂಗ್ರೆಸ್ ಅವರು ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಇದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ ಇತ್ತು, ಅವಾಗ ಎಷ್ಟು ಮಾಡಿದ್ರು? ಇವಾಗ ಕಾಂಗ್ರೆಸ್ ಇದೆ, 5 ವರ್ಷದಿಂದ ಏನ್ರಿ ಮಾಡ್ತಿದ್ದಾರೆ ಇವರು? ಪೊಲೀಸ್ ಹಗರಣ ಆಯಿತು ಬಿಜೆಪಿ ಗೌರ್ಮೆಂಟ್ ಇದ್ದಾಗ. ಅವಾಗ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಂದು ನಾವು ಅಷ್ಟು ಉದ್ಯೋಗಗಳನ್ನು ಕೊಡ್ತೀವಿ, ಇಷ್ಟು ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಎಲ್ಲರ ಹತ್ರ ಓಟ್ ಹಾಕ್ಸ್ಕೊಂಡ್ರು.
ಇವಾಗ ಏನು ಕೊಟ್ರಿ? ನೀವೇ ಕೇಳ್ಕೊಂಬಣ್ಣಿ ಒಂದ್ಸತಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ. ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಕೇಳಿದ್ರಲ್ಲ, ನಿಮ್ಗಳಿಗೆ ಕೆಲಸ ಕೊಡಕ್ ಆಗಲ್ಲ ಅಂತಾನೆ 3,000 ಸಾವಿರ ಯುವ ನಿಧಿ ಕೊಡ್ತಿದಾರಂತೆ. ಇಲ್ಲಿರ್ತಕ್ಕಂಥ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಯುವ ನಿಧಿಗೆ? ಇಲ್ಲಿರ್ತಕ್ಕಂಥ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ರೀ ಮಾನ್ಯ ಉಪಮುಖ್ಯಮಂತ್ರಿಗಳೇ? ನಿಮ್ಮ ಆಶ್ವಾಸನೆಗಳಿಂದ ಎಷ್ಟೋ ಜನ ಹೊಟ್ಟೆ ತುಂಬಲ್ಲ ರೀ. ತಂದೆ ಇಲ್ದಿರೋರು, ತಾಯಿ ಇಲ್ದಿರೋರು ಎಷ್ಟೋ ಜನ ಆ ವಿದ್ಯಾರ್ಥಿಗಳಿದ್ದಾರಲ್ಲಿ. ಎಷ್ಟೋ ಜನ ಮನೆ ಮಂದಿ ಎಲ್ಲರೂ ಸೇರಿ ಎಲ್ಲರೂ ದುಡಿದು ಒಬ್ಬ ನನ್ನ ಮಗ, ಒಬ್ಬ ನನ್ನ ಮಗಳು ಸರ್ಕಾರಿ ನೌಕರರಾಗ್ಲಿ ಅಂತ ಇಡೀ ಕುಟುಂಬನೇ ದುಡಿದು ಅವರನ್ನು ಸಾಕ್ತಿದ್ದಾರೆ. ಎಷ್ಟೋ ಜನ ಧಾರವಾಡಕ್ಕೆ ಸ್ಟಾರ್ಟಿಂಗಲ್ಲಿ ಬಂದಾಗ ಎಲ್ಲೂ ಚೆನ್ನಾಗಿರುತ್ತೆ, ಬರ್ತಾ 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 ಏನೂ ಸರಿ ಇರಲ್ಲ. ಯಾಕಂದ್ರೆ ಅವ್ರಿಗೆ ಪರೀಕ್ಷೆಗಳನ್ನು ಬರೀತಿದ್ದಾರೆ, ಯಾವುದು ಕಾಲ್ ಫಾರ್ಮ್ ಆಗ್ತಾ ಇಲ್ಲ, ಯಾವುದು ಉದ್ಯೋಗ ಅವಕಾಶಗಳೇ ಅವ್ರಿಗೆ ಸೃಷ್ಟಿ ಆಗ್ತಾ ಇಲ್ಲ. ಕೇಳಿದ್ರೆ ಇವತ್ತು ನಾಳೆ ಇವತ್ತು ನಾಳೆ ಇವತ್ತು ನಾಳೆ ಬರೀ ಇದೇ ಆಗ್ತಿದೆ. ಕಳೆದ 10 ವರ್ಷಗಳಿಂದ ಎಲ್ಲಿ ಉದ್ಯೋಗ ಅವಕಾಶ ಎಷ್ಟು ಸೃಷ್ಟಿಯಾಗಿದೆ? ಯಾವ ಯಾವ ಖಾತೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಒಂದ್ಸತಿ ನೋಡ್ಕೊ. ಪಕ್ಕದಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾರೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತ. ನಾನು ಹೇಳೋದೊಂದೇ, ಈಗಿನ ಸರ್ಕಾರಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದೊಂದೇ, ಕರ್ನಾಟಕವನ್ನ ಮತ್ತೊಂದು ನೇಪಾಳ ಆಗಕ್ಕೆ ಬಿಡಬೇಡಿ. ಯುವ ಶಕ್ತಿ ಒಂದು ಸಾರಿ ಸಿಡಿದಿದ್ರೆ ನಾನು ಹೇಳೋದೊಂದೇ, ಯಾವ ಸರ್ಕಾರಗಳು ಉಳಿಯಲ್ಲ. ಯುವಕರೇ ದೇಶದ ಆಸ್ತಿ ಅಂತ ಕರೀತಾರೆ. ಅಂಥವ್ರಿಗೆ ನೀವು ಕೊಡ್ತಿರ್ತಕ್ಕಂಥ ಬೆಲೆ ಏನ್ರಿ? ನಾವೇನಾದ್ರೂ ನಿಮ್ಮ ಮನೆದು ಕೇಳ್ತಿದೀವ? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಮನೆದೇನಾರ ಕೇಳ್ತಿದಾರೇನ್ರಿ? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಆಸ್ತಿಯಲ್ಲಿ ಏನಾರ ಭಾಗ ಕೇಳ್ತಿದಾರ? ನಿಮ್ಮ ಆಸ್ತಿಯಲ್ಲಿ ಏನಾರ ಪಾಲು ಕೇಳ್ತಿದಾರ? ಅವ್ರು ಕೇಳ್ತಿರೋದೇನು? ನಾವಿಷ್ಟು ಓದಿದೀವಿ ಸ್ವಾಮಿ, ಪರೀಕ್ಷೆ ನಡೆಸಿ ಅದಕ್ಕೆ ನಮ್ನೆಲ್ಲರೂ ತಗೊಳ್ಳಿ ಅಂತ ಯಾರು ಹೇಳ್ತಿರೋದು ನೀವು ಒಬ್ಬರಾರ ಕೇಳಿದ್ರೇನ್ರಿ? ಅವ್ರು ಹೇಳ್ತಿರೋದೇನು? ನಾವಿಷ್ಟು ಓದಿದೀವಿ, ನಮ್ಮ ಓದಿಗೆ ತಕ್ಕಂಥ ಪರೀಕ್ಷೆ ತಗೊಳ್ಳಿ, ನಾವು ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ್ರೆ ಮಾತ್ರ ನಮ್ಗೆ ಕೆಲಸ ಕೊಡಿ ಅಂತ ಕೇಳ್ತಿದ್ದಾರೆ. ನಿಮ್ಮ ಯೋಗ್ಯತೆಗೆ ಪರೀಕ್ಷೆ ನಡೆಸಕ್ಕಾಗ್ತಿಲ್ಲ, ಕೆಲಸ ಕೊಡೋಕ್ಕಾಗ್ತಿಲ್ಲ. ಇದು ಎರಡೂ ಆಗಿಲ್ಲ ಅಂದಾಗ ನಿಮಗೆ ಬೇಕಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಹೋಗ್ತೀರಾ. ಮುಖ್ಯಮಂತ್ರಿಗಳು ಒಂದು ಕೊಡ್ತಾರೆ, ಉಪಮುಖ್ಯಮಂತ್ರಿಗಳು ಇನ್ನೊಂದು ಕೊಡ್ತಾರೆ. ಇಲ್ಲಿ ಅವರವರ ಕುರ್ಚಿಗಳಿಗೆ ಅವರು ಹೊಡೆದಾಡ್ತಾ ಇದ್ದಾರೆ. ಅದರ ಮಧ್ಯೆ ನಮ್ಮ ಈ ಹೋರಾಟ ಅವ್ರಿಗೆ ತಲುಪ್ತಾ ಇಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ, ಯಾರೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಕಳಿಸಿ ಗೌರ್ಮೆಂಟ್ಗೆ, ಶೇರ್ ಮಾಡಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಶೇರ್ ಆಗಲಿ, ಶೇರ್ ಆಗಿ ಸರ್ಕಾರದ ಗಮನಕ್ಕೆ ನಮ್ಮ ವಿಡಿಯೋ ತಟ್ಟಲಿ ಅನ್ನೋದೇ ನನ್ನ ಆಸೆ. ನೀವೆಲ್ಲ ಅನ್ಕೋಬಹುದು ಯಾವುದೋ ಒಂದು ಚಿಕ್ಕ ಪುಟ್ಟ ಚಾನಲ್ ಅಲ್ಲಿ ಒಂದು ಮಾತಾಡ್ತಿದ್ರೆ ಆಗ್ಬಿಡುತ್ತಾ ಅಂತ. ಸಣ್ಣ ಸಣ್ಣ ಹೆಜ್ಜೆಗಳೇ ಮುಂದೆ ಒಂದಿನ ದೊಡ್ಡದಾಗಿ ಏನಾರ ಮಾಡೋಕ್ಕಾಗುತ್ತೆ. ಅಲ್ಲಿ ನಮ್ಮ ಧಾರವಾಡದಲ್ಲಿ ಇರ್ತಕ್ಕಂಥ ಒಂದಿಷ್ಟು ವಿಜುವಲ್ಸ್ಗಳನ್ನ ನೋಡಿದೆ, ಹೊಟ್ಟೆ ಚುರನ್ನತ್ತೆ ರೀ. ಏಜ್ ನಮ್ದು ಅವ್ರು ಬೇಡ್ಕೊಳ್ತಾ ಇದ್ದಾರೆ, ಕೈ ಮುಗಿದು ಕೇಳಿ ನಿಮ್ಮನ್ನ ಅಂಗಲ ಹಚ್ಕೊಳ್ತಾ ಇದ್ದಾರೆ. ನಮ್ಮ ವಯಸ್ಸು ಮುಗಿದೋಗ್ತಿದೆ ಸ್ವಾಮಿ, ನಮಗೆ ಉದ್ಯೋಗ ಕೊಡಿ, ಉದ್ಯೋಗ ಕೊಡಿ, ಉದ್ಯೋಗ ಕೊಡಿ ಅಂತ. ಉದ್ಯೋಗ ಇಲ್ಲಿ ಬಿಟ್ಟಿನೂ ಕೇಳ್ತಾ ಇಲ್ಲ ಅವರು. ಉದ್ಯೋಗ ಕೇಳ್ತಿರೋದು ಯಾವ್ದರ ಆಧಾರದ ಮೇಲೆ? ನಮಗೆ ಪರೀಕ್ಷೆ ನಡೆಸಿ, ನಾವು ಪರೀಕ್ಷೆಯಲ್ಲಿ ಪಾಸ್ ಆದರೆ, ಸೆಲೆಕ್ಟ್ ಆದರೆ, ನಿಮ್ಮ ಕ್ರೈಟೀರಿಯಾಗಳೇನಿದೆ ಅದರ ಪ್ರಕಾರ ನಮಗೆ ಕೆಲಸ ಕೊಡಿ ಅಂದ್ರು ನಮ್ಗೆ ಯಾಕೆ ಅದನ್ನು ಮಾಡೋಕ್ಕಾಗ್ತಿಲ್ಲ ನಮ್ಮ ಸರ್ಕಾರಗಳಿಗೆ? ಅದನ್ನೇ ಗೊತ್ತಾಗ್ತಿಲ್ಲ ನನಗೆ. ಸರ್ಕಾರಿ ಕೆಲಸಗಳನ್ನ ಕೊಟ್ಟರೆ ಕೂಡ ಅವರಿಗೆ ಸಂಬಳ ಕೊಡೋದು ದುಡ್ಡಿಲ್ಲ ಅಂತ. ಯಾಕಂದ್ರೆ ಇವಾಗ ನಾವು ಬಿಟ್ಟಿ ಭಾಗ್ಯಗಳನ್ನೆಲ್ಲ ಅನುಭವಿಸ್ತಿದೀವಲ್ಲ. ಬಿಟ್ಟಿ ಭಾಗ್ಯಗಳಿಗೆ ಆಸೆ ಪಟ್ಟು ನಾವು ಇವತ್ತು ಅವ್ರಿಗೆ ಓಟ್ ಹಾಕಿದೀವಿ. ಓಟ್ ಹಾಕಿದ್ದೀರಾ, ಓಟ್ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಅವ್ರು ಏನ್ ಕೊಡ್ತಿದ್ದಾರೆ? ಪೋಷಕರು ಒಂದ್ಸತಿ ಯೋಚನೆ ಮಾಡಿ. 2,000 ಆಸೆಗೋ ಇನ್ನೊಂದೇನೋ ಆಸೆಗೋ ನೀವು ಅವತ್ತು ಓಟ್ ಹಾಕಿದ್ರಲ್ಲ, ಇವತ್ತು ನಿನ್ನ ಮಗ ಬಂದು ಇದೇ ರೋಡಲ್ಲಿ ನಿಂತ್ಕೊಂಡು ಅವರುಗಳ ವಿರುದ್ಧನೇ ಘೋಷಣೆ ಕೂಗ್ತಾ ಇದ್ದಾನೆ. ಇದರಲ್ಲಿ ನಾನು ಪೋಷಕರದು ಅಷ್ಟೇ ತಪ್ಪಿದೆ ಅಂತ ಹೇಳ್ತೀನಿ. ನಾವು ಯಾರು ಸರಿಯಾದ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅನ್ನ ಆರಿಸಬೇಕಾಗಿತ್ತು, ನಾವು ನಮ್ಮ ಕೈಯಲ್ಲಿ ಅದು ಆರಿಸಕ್ಕಾಗಿಲ್ಲ. ಯಾಕಂದ್ರೆ ನಾವು ಮೋಹಕ್ಕೆ ಬಲಿಯಾದ್ವಿ, ಅವ್ರು ಕೊಡ್ತಕ್ಕಂಥ ಒಂದಿಷ್ಟು ಆಸೆಗಳಿಗೆ ಬಲಿಯಾದ್ವಿ. ನಮ್ಮ ಓಟನ್ನ ನಾವು ಮಾರ್ಕೊಂಡಿದ್ದೀವಿ. ನಾವು ಹೇಳೋದೊಂದೇ, ಕರ್ನಾಟಕದ ಜನ ನಿಮ್ಮ ಓಟುಗಳನ್ನು ನೀವು ಮಾರ್ಕೊಂಡಿದ್ದೀರಾ. ನೀವು ಒಬ್ಬರು ಓಟ್ ಮಾರ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಕರ್ನಾಟಕದ ಈ ಪ್ರತಿಭಟನೆ ಒಂದೇ ಸಾಕ್ಷಿ ಆಗುತ್ತೆ ಸ್ನೇಹಿತರೆ. ನಾನು ಇಷ್ಟು ಆಕ್ರೋಶಭರಿತವಾಗಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಹೊಟ್ಟೆ ಚುರ್ರನ್ನತ್ತೆ ಸ್ವಾಮಿ. ಒಂದು ಪರೀಕ್ಷೆಗೆ 2 ಪರೀಕ್ಷೆಗೆ 10 ವರ್ಷ. 10 ವರ್ಷ ಅಂದ್ರೆ ಏನ್ ಸುಮ್ಮನೆನಾ? 2 ಗೌರ್ಮೆಂಟ್ಗಳಾಗುತ್ತೆ ಸ್ವಾಮಿ. 2 ಗೌರ್ಮೆಂಟ್ ಪೀರಿಯಡ್ಗಳು ಮುಗಿದೋಗುತ್ತೆ 10 ವರ್ಷದಲ್ಲಿ. ನೀವು ರಾಜವೈಭೋಗದಿಂದ ಮೆರಿತಾ ಇರ್ತೀರಾ ಅಲ್ಲಿ ವಿಧಾನಸೌಧದೊಳಗಡೆ. ಇಲ್ಲಿ ಓದ್ತಾ ಇರ್ತಾರೆ, ಕಷ್ಟಪಟ್ಟು ಓದಿರಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ರೀ ಧಾರವಾಡಕ್ಕೆ ಓದಕ್ಕಂತ ಬಂದಿರೋ ವಿದ್ಯಾರ್ಥಿಗಳು ತಮ್ಮ
ತಮ್ಮ ತಮ್ಮ ನಿತ್ಯದ ಖರ್ಚುಗಳನ್ನು ಬರ್ಸಕ್ಕಾಗ್ತಿಲ್ಲ. ಇವತ್ತು ನೀವು 3,000 ಕೊಡ್ತೀರಲ್ಲ, ಇವತ್ತು ಎಲ್ಲಿಗ್ರಿ ಸಾಲತ್ತದು? ಬರೀ ಮೆಸ್ ಫೀಸೇ 3,000 ರೂಪಾಯಿ ಇರುತ್ತೆ. ಇನ್ನು ರೂಮು, ಹಾಸ್ಟೆಲ್ಲು, ಲೈಬ್ರರಿ ಇನ್ಯಾರು ನಿಮ್ಮ ಅಪ್ಪ ಕೊಡ್ತಾನೇನ್ರಿ ಅದಕ್ಕೆಲ್ಲ? ನಿಮ್ಮ ಅಪ್ಪ ಅಂದ್ರೆ ಏನಾರು ಕೊಡ್ತಾರೇನ್ರಿ? ಉತ್ತರ ಕೊಡ್ರಿ, ನನಗೆ ಉತ್ತರ ಬೇಕು. ರಾಜಕಾರಣಿಗಳಿದೆ, ನನಗೆ ಓಟ್ ಹಾಕಿಸ್ಕೊಂಡು MLA MP ಗಳಂತ ಯಾರೆಲ್ಲ ಕೂತಿದ್ದೀರಲ್ಲ, ನಿಮ್ಮಿಂದ ನನಗೆ ಇದಕ್ಕೆ ಉತ್ತರ ಬೇಕು. 3,000 ರೂಪಾಯಿ ಇವನಿದೆ ಕೊಡ್ತೀನಿ ಅಂತ ಹೇಳಿದಿರ, ಅದ್ರಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಸ್ವಾಮಿ? ಮೆಸ್ ಫೀಸ್, ರೂಮ್ ಫೀಸ್, ಲೈಬ್ರರಿ ಫೀಸ್ 3,000 ರೂಪಾಯಿ ನಿಮ್ಗೆ ಧಾರವಾಡಲ್ಲಿ ಸಿಗುತ್ತಾ? ಅಥವಾ ನಿಮ್ಮ ಮಕ್ಕಳಿಗೆ 3,000 ಕೊಟ್ಟು ಕಳಿಸಿ ನೋಡೋಣ. ಯಾವ MLA ಮಗ ಇವತ್ತು ಒಳ್ಳೆ ಆಫೀಸರ್ ಆಗಿದ್ದಾನೆ ಸ್ವಾಮಿ? ಯಾವನು ಬರೆದು ಓದಿ ಆಗಿದ್ದಾನೆ? ಯಾರೂ ಆಗಿಲ್ಲ. ಎಲ್ಲರೂ ಅವ್ರ ಮಕ್ಕಳನ್ನ ದುಬೈ, ಅಮೆರಿಕ, ಇಂಗ್ಲೆಂಡ್ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಇಟ್ಟು ಓದಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಇಲ್ಲೇ ಬಿದ್ದು ಸಾಯ್ಬೇಕು, ರಸ್ತೆ ಮಧ್ಯ ಬಿದ್ದು ಸಾಯ್ಬೇಕು. ಅವ್ರು ಲಾಠಿ ಏಟುಗಳನ್ನು ತಿನ್ಬೇಕು. ಲಾಠಿ ಏಟು ಯಾಕೆ ತಿನ್ಬೇಕು? ನಾವು ಓದಿದ್ದೀವಿ, ನಮಗೆ ಪರೀಕ್ಷೆ ಬರ್ಸು, ನಮಗೆ ಕೆಲಸ ಕೊಡಿಸಿ ಎಂದಿದ್ದಕ್ಕೆ ನಾವು ಲಾಠಿ ಏಟುಗಳನ್ನು ತಿನ್ಬೇಕು. ಅವ್ರ ಮಕ್ಕಳು ರಾಜಾರೋಷವಾಗಿ ಐಷಾರಾಮಿ ಇರತಕ್ಕಂಥ ಜೀವನವನ್ನು ನಡೆಸಬೇಕು. ಅವ್ರ ಮಕ್ಕಳು MLAಗಳಾಗಬೇಕು, MP ಗಳಾಗಬೇಕು. ನಮ್ಮ ಮಕ್ಕಳು ರಸ್ತೆ ಮಧ್ಯದಲ್ಲಿ ಬಿದ್ದು ಸಾಯ್ಬೇಕು. ನಾನು ಕರ್ನಾಟಕದ ಜನರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತೀನಿ. ಇನ್ನೊಂದು ಸಾರಿ ನೀವು ಓಟ್ ಹಾಕಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಓಟ್ ಹಾಕಿ. ಯಾರಿಗೆ ಓಟ್ ಹಾಕ್ತಿದ್ದೀರಾ, ಏನಕ್ಕೆ ಓಟ್ ಹಾಕ್ತಿದ್ದೀರಾ, ಅವರಿಂದ ನೀವು ಏನು ಮಾಡ್ಕೊಳಕ್ಕಾಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಓಟ್ ಹಾಕಿ. ನಾನು ಹೇಳೋದೊಂದೇ, ಈ ಹೋರಾಟ ನಿಲ್ಲಬಾರ್ದು. ಈ ಹೋರಾಟ ಕೊನೆಗೆ ನಾವು ಗೆಲ್ಲಲೇಬೇಕು. ವಿದ್ಯಾರ್ಥಿಗಳ ಶಕ್ತಿ, ಯುವಕರ ಶಕ್ತಿ ಗೆಲ್ಲೋ ತನಕ ಈ ಹೋರಾಟ ನಿಂತ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ನಾಳೆ ಎಲ್ಲ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಯುವಕರಿಗೆ ಒಂದೇ ಒಂದು ಕೈ ಮುಗಿದಕ್ಕೆ ನಿಮ್ಮಲ್ಲಿ ಕೇಳಿಕೊಳ್ಳೋದು ಏನಂದರೆ, ಈ ಹೋರಾಟದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳನ್ನು ಮಾತ್ರ ನೀವು ಸಪೋರ್ಟ್ಗೆ ಅಂತ ದಯವಿಟ್ಟು ತಗೋಬೇಡಿ. ನಿಮ್ಮ ಹೆಸರುಗಳಲ್ಲಿ ಬೇಳೆ ಬೇಯಿಸ್ಕೊಳ್ಳುವಂಥ ನೀಚ ರಾಜಕಾರಣಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅವ್ರು ಮಾಡದೇ ಇದ್ದಾಗ ಇವ್ರು ಬಂದು ಬೊಂಬಾಯಿ ಮಾಡೋದು, ಇವ್ರು ಮಾಡದಿದ್ದಾಗ ಅವ್ರು ಬಂದು ಬೊಂಬಾಯಿ ಮಾಡೋದು. ನೀವು ನೌಕರಿ ಕೊಟ್ಟರೆ ನಿಮಗೆ ಸಂಬಳ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರಲ್ರಿ ನಮ್ಮ ರಾಜಕಾರಣಿಗಳು, ಇವತ್ತಿನವರು, ನಮ್ಮ ಮಂತ್ರಿಗಳು. ಯಾಕೆ ಎಲ್ಲಿಗೆ ತಗೊಂಬಂದು ಇಟ್ಬಿಟ್ರು ನಮ್ಮ ರಾಜ್ಯವನ್ನ? ಇವರು ಬಿಟ್ಟಿ ಭಾಗ್ಯಗಳು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡದೇ ಇರೋಷ್ಟು ಬಡವಾಗ್ಬಿಡ್ತಾರೆ ನಮ್ಮ ರಾಜ್ಯ. ಎಷ್ಟೋ ಜನ ಧಾರವಾಡಕ್ಕೆ ಓದೋಕ್ಕೆ ಅಂತ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾಲ್ ಫಾರ್ಮ್ ಆಗದೆ ಧಾರವಾಡದ ಎಷ್ಟೋ ಹೋಟೆಲ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಸ್ವಿಗ್ಗಿ, ಝೊಮ್ಯಾಟೊ, ಛತ್ರಗಳಲ್ಲಿ, ಚೌಟ್ರಿಗಳಲ್ಲಿ, ಕ್ಯಾಟ್ರಿಂಗ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಯಾರು ಅನ್ಎಜುಕೇಟೆಡ್ ಅಲ್ಲ, ಅವರೆಲ್ಲ ವೆಲ್ ಎಜುಕೇಟೆಡ್. ಅವರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದ್ತಿರ್ತಕ್ಕಂಥವ್ರು. ಇವತ್ತೆಷ್ಟೋ ಜನ ನಿಮಗೆ ಚೌಟ್ರಿಗಳಲ್ಲಿ ಸಿಗ್ತಾರೆ. ಧಾರವಾಡದ ಚೌಟ್ರಿಗಳಲ್ಲಿ ನೀವು ಯಾರು ಮದುವೆ ಮುಂಚೆ ಸಮಾರಂಭಗಳಿದ್ರೆ ಹೋಗಿ ನೋಡಿ, ರಾತ್ರಿ ಹೊತ್ತು ನಿಮ್ಗೆ ಅಡುಗೆ ಬಡಿಸೋಕ್ಕೆ ಅವರಲ್ಲಿ ಎಷ್ಟೋ ಜನ, 20 ಜನ ಬಂದಿದ್ದಾರೆ. ಅದರಲ್ಲಿ 3 ರಿಂದ 4 ಜನ ವಿದ್ಯಾರ್ಥಿಗಳಿರ್ತಾರೆ ಸ್ವಾಮಿ. ಆ ರೀತಿಯಾಗಿರ್ತಕ್ಕಂಥ ಕಷ್ಟಪಟ್ಟು ಓದ್ತಾ ಇದ್ದಾರೆ. ದಿನವೆಲ್ಲ ಓದಿದರೆ ರಾತ್ರಿಯೆಲ್ಲ ಕೆಲಸ, ರಾತ್ರಿಯೆಲ್ಲ ಓದಿದರೆ ದಿನವೆಲ್ಲ ಕೆಲಸ ಮಾಡಿ ಬಂದು ತಮ್ಮ ಪರೀಕ್ಷೆಗಳಿಗೆ ತಯಾರಾಗಿರ್ತಕ್ಕಂಥ ಎಷ್ಟೋ ಜನ ವಿದ್ಯಾರ್ಥಿಗಳ ಕೂಗು ನಿಮಗೆ ಕೇಳಿಸ್ತಿಲ್ವಾ? ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಹೇಳೋದೊಂದೇ, ಅವರ ಕರುಳಿನ ಕಿರ್ಚಾಟದ ಶಾಪ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಎಲ್ಲದಕ್ಕೂ ಹೋರಾಟ ನಮ್ಮ ರಾಜ್ಯದಲ್ಲಿ, ಎಲ್ಲದಕ್ಕೂ. ಅವತ್ತು ರೈತರು ಹೋರಾಡಿದ್ರು, ಇನ್ನು ನೌಕರರು ಹೋರಾಡ್ತಾರೆ, ಈ ಕಡೆ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಬರೀ ಹೋರಾಟ ಬರೀ ಇದೇನಾ? ಯಾಕಂದ್ರೆ ಈ ರಾಜಕಾರಣಿಗಳು ಯಾರನ್ನು ತೃಪ್ತಿ ಮಾಡುವಂತಹ ಒಂದು ಕ್ಷಮತೆಯನ್ನು ಹೊಂದಿಲ್ವಾ ನಮ್ಮ ರಾಜ್ಯದಲ್ಲಿ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇನ್ನೋರ್ವ ಶಾಸಕರುಗಳಾಗಿರ್ಬೋದು, MLAಗಳಾಗಿರ್ಬೋದು, ಯಾಕೆ ಅವ್ರನ್ನ ಯಾರನ್ನು ತೃಪ್ತಿ ಮಾಡುವಂತಹ ಒಂದು ಕ್ಷಮತೆಯನ್ನು ಹೊಂದಿಲ್ವಾ ನಮ್ಮ ರಾಜ್ಯ? ಅಷ್ಟು ದುರ್ಬಲವಾಗಿದೆಯಾ ನಿಮ್ಮ ಸರ್ಕಾರಗಳು? ಅಧಿಕಾರಕ್ಕೆ ಬರೋ ಮೊದಲು ಅಷ್ಟಿಷ್ಟು ಆಶ್ವಾಸನೆಗಳನ್ನು ಕೊಡ್ತಿರಲ್ರಿ. ಒಂದು 50 ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಲ್ಲ, ನೀವು 20 ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ನೀವು ಕೊಟ್ಟಿರ್ತಕ್ಕಂಥ ಮಾತು, ನಿಮ್ಮ ನಾಲ್ಗೆ ನಿಮ್ಮನ್ನು ಸ್ವಲ್ಪ ದೇವರು ಮೆಚ್ತಾನೆ. ಬಡವರ ಹೊಟ್ಟೆ ಮೇಲೆ ಹೊಡೆದು, ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆದು ಬರೀ ತಿನ್ನೋದೇ ಆಯ್ತಲ್ರಿ ನಿಮ್ಮ ಕೆಲಸ. ನಿಮ್ಮಂಥವ್ರನ್ನೆಲ್ಲ ಓಟ್ ಹಾಕಿ ವಿಧಾನಸೌಧಗಳ ಒಳಗಡೆ ಕಳಿಸ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ. ಶೇಮ್ ಆನ್ ಅಸ್, ಶೇಮ್ ಆನ್ ಕರ್ನಾಟಕ ಪೀಪಲ್. ಕರ್ನಾಟಕ ಜನರಿಗೆ ಚಿಮಾರಿ ಹಾಕ್ತೀನಿ ನಾನು ಇಂತಹ ಒಂದು ಸರ್ಕಾರಗಳನ್ನು ನಿರ್ಮಿಸಿರೋದಕ್ಕೆ. ಅದು ಯಾವುದೇ ಸರ್ಕಾರ ಆಗಿರ್ಬೋದು. ನಾನು ಇದೇ ಸರ್ಕಾರ ಅಂತ ಹೇಳಲ್ಲ, BJP ಅಂತ ಹೇಳಲ್ಲ, ಕಾಂಗ್ರೆಸ್ ಅಂತ ಹೇಳಲ್ಲ, ಇನ್ನೊಂದು ಪಕ್ಷಗಳಿಲ್ಲದೇನೆ ನಾನು ಹೇಳ್ತಾ ಇರೋದು. ಇವತ್ತು ಆ ಒಂದು ಈ ನೀಚ ದುಸ್ಥಿತಿಗೆ ತಂದಿಟ್ಟಿದಾರಲ್ಲ ನಮ್ಮ ಕರ್ನಾಟಕವನ್ನು, ಇಲ್ಲಿಗೆ ತಗೊಂಬಂದಿಟ್ರಲ್ಲ, ಇವರುಗಳಿಗೆ ನಾವು ಏನು ಹೇಳಬೇಕು, ಎಷ್ಟು ದೊಡ್ಡ ಸನ್ಮಾನಗಳನ್ನು ಮಾಡೋಕ್ಕೂ ಗೊತ್ತಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಏನು ಅಲ್ಲಿ ಬಂದು ಬೇರೆ ಯಾವುದೋ ರಾಜ್ಯದವರಾಗಿರಲಿ, ಇನ್ಯಾರೋ ಬಂದು ಏನದು ಹೋರಾಟ ಮಾಡ್ತಿದ್ದಾರೆ ಅನ್ನೋದಿಲ್ಲ. ನಮ್ಮ ರಾಜ್ಯದ, ನಮ್ಮ ಮಣ್ಣಿನ, ನಮ್ಮ ಊರು ಮಕ್ಕಳ್ರಿ. ನಾನು ಹೇಳೋದಂದೆ, ಇವತ್ತು ನಾನು ಪೇರೆಂಟ್ಸ್ಗೂ ಕೂಡ ಇವತ್ತೊಂದು ಕರೆ ಕೊಡ್ತೀನಿ, ಬನ್ನಿ ನಿಮ್ಮ ಮಕ್ಕಳ ಜೊತೆ ಹೋರಾಟದಲ್ಲಿ ಇವತ್ತು ಭಾಗಿಯಾಗಿ. ನಿಮ್ಮ ಮಕ್ಕಳ ಹೋರಾಟಕ್ಕೆ ಬೆಂಬಲ ಕೊಡಿ. ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಏನೆಲ್ಲ ಇದೀವಲ್ಲ ನಾವುಗಳು,
ಇನ್ನು ಒಂದಿಷ್ಟು ಜನ ನೀವೆಲ್ಲ ಏನಿದ್ದೀರಾ ಫುಲ್ ಪಾಪ್ಯುಲರ್ ದೊಡ್ಡ ದೊಡ್ಡ ಚಾನಲ್ಗಳೇನಿದೆ, ಲಕ್ಷಾಂತರ ವ್ಯೂಸ್ಗಳನ್ನು, ಲಕ್ಷಾಂತರ ಸಬ್ಸ್ಕ್ರೈಬ್ಗಳನ್ನು, ಕನ್ನಡಿಗರನ್ನ ಲಕ್ಷಾಂತರವಾಗಿರ್ತಕ್ಕಂಥ ಕನ್ನಡಿಗರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಅವೇರ್ನೆಸ್ ಕೊಡಿ, ಇದ್ರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಬೆಂಬಲವನ್ನು ಕೊಡಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಶಕ್ತಿಗೆ. ಕೊನೆಯದಾಗಿ ನಾನು ಹೇಳೋದೊಂದೇ, ಯಾವತ್ತು ನಾವು ಬದಲಾಗಲ್ಲ ಅಲ್ಲಿ ತನಕ ಇವ್ರು ಯಾರೂ ಬದಲಾಗಲ್ಲ. ಇವ್ರು ಎಲ್ಲರ ಕೊರಳ ಪಟ್ಟಿ ಹಿಡ್ಕೊಂಡು ಬಂದು ಹೊರಗಡೆ ಬಂದು ನಿಲ್ಲಿಸಿ ನೀನು ಏನಯ್ಯ ಮಾಡಿದೀಯ ಅಂತ ಕೇಳೋವರೆಗೂ ನಮಗಂತೂ ಸಮಾಧಾನ ಇಲ್ಲ. ಈ ಹೋರಾಟಕ್ಕೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇರುತ್ತೆ. ನಾನಿನ್ನ ಯಂಗ್ ಅಡ್ವೊಕೇಟ್ಗಳಲ್ಲೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರೆಲ್ಲ ಯುವ ವಕೀಲರುಗಳಿದ್ದೀರಾ, ಯಾರೆಲ್ಲ ವಕೀಲರುಗಳಿದ್ದೀರಾ, ನಿಮ್ಮ ಮಕ್ಕಳು, ನಿಮ್ಮ ಸಹೋದರರ ಮಕ್ಕಳು ಯಾರೆಲ್ಲ ಇದ್ದಾರೆ, ಈ ವಕೀಲರುಗಳು ಕೂಡ ಇದಕ್ಕೆ ಒಂದು ಸಪೋರ್ಟನ್ನು ಮಾಡಬೇಕು. ಯಾಕಂದರೆ ಇವ್ರುಗಳು ಗೊತ್ತಿಲ್ಲ ಇನ್ಯಾವ್ಯಾವ ಕೇಸ್ಗಳು ಹಾಕ್ತಾರೋ ಪಾಪ ಅವ್ರಗಳ ಮೇಲೆ. ಸೊ ನೀವುಗಳೆಲ್ಲ ಅವ್ರ ಜೊತೆ ನಿಂತ್ಕೋಬೇಕು, ನಾವುಗಳೆಲ್ಲ ನಿಮ್ಮ ಜೊತೆ ನಿಂತ್ಕೊಳ್ತೀವಿ. ನಾವೆಲ್ಲ ಅವ್ರಗಳ ಜೊತೆ ನಿಂತ್ಕೊಂಡು ಈ ಒಂದು ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡೋಣ. ಪ್ರತಿಭಟನೆ ಮಾಡ್ತೀವಿ ಅಂತ ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ಕೇಳಕ್ಕೆ ಹೋದರೆ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು. ನಮ್ಮ ರಾಜ್ಯದಲ್ಲಿದ್ದೀವ ನಾವು ಅಥವಾ ಬೇರೆ ದೇಶದ ಯಾವುದೋ ರಾಜ್ಯದಲ್ಲಿದ್ದೀವ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಎಲ್ಲ ಕಡೆಯಿಂದ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಹತ್ತಿಕ್ಕುವಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತಿದ್ದಾವೆ. ಅದೆಲ್ಲದರ ನಡುವೆ ಪ್ರತಿಭಟನೆಯನ್ನು ಮಾಡಿ ತಮ್ಮ ಹಕ್ಕುಗಳನ್ನು ಕೇಳ್ತಿರ್ತಕ್ಕಂಥ ಪ್ರತಿಯೊಬ್ಬರ ಬೆನ್ನಿಂದ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಎಲ್ಲೆಲ್ಲಿ ಶೇರ್ ಮಾಡೋಕ್ಕಾಗುತ್ತೆ ನಿಮ್ಗೆಲ್ಲರೂ ಶೇರ್ ಮಾಡಿ. ಇದನ್ನು ಶೇರ್ ಮಾಡಿಲ್ಲ ಅಂದರೆ ಇನ್ನೇನ್ರಿ ಶೇರ್ ಮಾಡ್ತೀರಾ? ಕಿತ್ತೋಗಿರೋ ರೀಲ್ಸ್ಗಳನ್ನೆಲ್ಲ ಶೇರ್ ಮಾಡ್ತೀರಲ್ರಿ, ಶೇರ್ ಮಾಡಿ. ಜಸ್ಟಿಸ್ ಫಾರ್ ಯೂತ್ಸ್ ಅಂತ ಬರೀರಿ ಎಲ್ಲರೂ ಕಮೆಂಟ್ಸಲ್ಲಿ ಕಳಿಸಿ. ಎಷ್ಟು ಜನಕ್ಕೆ ನಿಮ್ಮ ಕೈಯಲ್ಲಿ ಶೇರ್ ಮಾಡೋಕ್ಕಾಗುತ್ತೋ ಶೇರ್ ಮಾಡಿ. ಈ ವಿಡಿಯೋಗೆ ಕೇಳೋದೊಂದೇ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ, ಅವೇರ್ನೆಸ್ನ ಮೂಡಿಸಿ. ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿ ಎಲ್ರಿಗೂ. ಕೊನೆಯದಾಗಿ ಕೇಳೋದೊಂದೇ, ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಫ್ಯಾಮಿಲಿಗಳ ಗ್ರೂಪಲ್ಲಿ ಎಲ್ಲಿಗಾಗುತ್ತೋ ಅಷ್ಟು ಶೇರ್ ಮಾಡಿ. ಕೆಳಗೆ ಜಸ್ಟಿಸ್ ಫಾರ್ ಯೂತ್ಸ್ ಅಂತ ಬರೀರಿ. ಮತ್ತೆ ಇವರಿಗೆ ನಾವು ಇನ್ನಷ್ಟು ಬೆಂಬಲವನ್ನು ನೀಡೋಣ, ಮತ್ತೆ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋಣ. ನಾವು ಯಾವತ್ತೂ ಬೆಂಬಲ ಕೊಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ದ ಕ್ವೈಟ್ ಮೈ ಕನ್ನಡ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.